ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಡುಪಿಯಲ್ಲಿ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಇದೇ ತಿಂಗಳ 14ನೇ ತಾರೀಕು ಮತ್ತು 15ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣ ಲೀಲೋತ್ಸವದ ಕಾರ್ಯಕ್ರಮ ಬಹಳ ವೈಭವದಿಂದ ನಡೀತಿದೆ. ಪೂಜ್ಯ ಶ್ರೀಪಾದರ ಸಂಕಲ್ಪದಂತೆ ಕಳೆದ 48 ದಿನಗಳಿಂದ ಮಂಡಲೋತ್ಸವದ ಮಾದರಿ 48 ದಿನಗಳಲ್ಲಿ ವಿವಿಧ ಅನೇಕ ಕಾರ್ಯಕ್ರಮಗಳು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು 48 ದಿನಗಳ ವೈಭವವಾಗಿ ನಡೀತಾ ಇದೆ. ಅನೇಕ ಬಾಲ ಕಲಾವಿದರು ವೇಣುವಾದನದ ಮೂಲಕ 48 ದಿನಗಳ ಕಾಲ ವೇಣುವಾದನ ಕೂಡ ನಡೀತಾ ಇದೆ. 48 ದಿನಗಳ ಕಾಲ ಅನೇಕ ಸ್ಥಳೀಯ ಭಜನಾ ಸಂಸ್ಥೆಗಳು ಅಲ್ಲಿಯ ಮಾತೆಯರೆಲ್ಲ ಕೂಡ ಆಹರಿಸಿ ಭಜನೆಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂತಹದ್ದನ್ನು ನಾವು ಕಾಣ್ಬೋದು. ಹಾಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಆಯೋಜಿಸಲಾಗಿದೆ ಮತ್ತು ಎಲ್ಲ ಶ್ರೀಕೃಷ್ಣನ ಭಕ್ತರೆಲ್ಲ ಕೂಡಿ ಕೋಟಿಗಿಂತಲೂ ಹೆಚ್ಚು ಶ್ರೀಕೃಷ್ಣ ಮಂತ್ರದ ಜಪದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಈಗಾಗಲೇ ಅದು 8-10 ಕೋಟಿ ತನಕೂ ಆಗ್ತಾಯಿದೆ. ಪ್ರತಿದಿನವೂ ಕೂಡ ಅವರವರ ಒಂದು ಸಮಯದಲ್ಲಿ ಅವರು ಅಲ್ಲಿ ಎಲ್ಲಿದ್ದಾರೆ ಅಲ್ಲೇ ಕೂತ್ಕೊಂಡು ಸ್ವಾಮಿ ಶ್ರೀ ಗೋಪಾಲಕೃಷ್ಣಾಯ ನಮಃ ಎಂಬ ಒಂದು ಮಂತ್ರವನ್ನು ಅವರು ಉಚ್ಚಾರಣೆ ಮಾಡಿ ನಾವು ನಮೂದಿಸಿರ್ತಕ್ಕಂತಹ ಪತ್ರದಲ್ಲಿ ಅದನ್ನು ಬರೆದು ಕಳಿಸಿದಾಗ ನಾವು ಇಲ್ಲಿ ದಾಖಲೆ ಮಾಡ್ತಾಯಿದ್ದೇವೆ. ಹೀಗಾಗಿ ಅನೇಕ ಇಲ್ಲಿ ಪರ ಊರಿನ ಎಲ್ಲ ಕೃಷ್ಣ ಭಕ್ತರು ಸೇರಿ ಸ್ವಾಮಿ ಶ್ರೀ ಗೋಪಾಲಕೃಷ್ಣಾಯ ನಮಃ, ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಪಾರಾಯಣ ಮಾಡ್ತಾಯಿದ್ದಾರೆ. ಒಂದು ರೀತಿಯ ಎಲ್ಲ ಕಡೆ ಕೂಡ ಒಂದು ಧಾರ್ಮಿಕ ವಾತಾವರಣ, ಸಾಂಸ್ಕೃತಿಕ ವಾತಾವರಣ ಉಡುಪಿಯಲ್ಲಿ ನಾವು ಕಾಣಬಹುದು. ಇದೇ ಬರತಕ್ಕಂಥ 14ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ 12-11ಕ್ಕೆ ಸರಿಯಾಗಿ ಅರ್ಘ್ಯ ಪ್ರದಾನ ಕೂಡ ನಡೆಯಲಿಕ್ಕಿದೆ. ಹಾಗೆ ಆ ದಿವಸ ಮುದ್ದು ಕೃಷ್ಣವೇಷ ಸ್ಪರ್ಧೆ ಬೆಳಿಗ್ಗೆ ರಾಜಾಂಗಣದಲ್ಲಿ ನಡೀತಿದೆ. ಸುಮಾರು 4 ಕಡೆಯಲ್ಲಿ ಅನೇಕ ಪುಟಾಣಿಯರು ಈಗಾಗಲೇ ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಿದ್ದಾರೆ. 4 ಕಡೆ ಕೃಷ್ಣ ಮಠದ 4 ಕಡೆಯ ಸಭಾಂಗಣಗಳಲ್ಲಿ ಮಧ್ವಮಂಟಪ ಆಗಿರಲಿ, ರಾಜಾಂಗಣ ಆಗಿರಲಿ, ಭೋಜನ ಶಾಲೆಯ ಒಂದು ಹಾಲ್ ಆಗಿರಲಿ, ಗೀತಾ ಮಂದಿರ, ಹೀಗೆ ಎಲ್ಲ ಕಡೆ ಕೂಡ ಕೃಷ್ಣ ವೇಷ ಸ್ಪರ್ಧೆ, ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ನಡೆಸಿಕೊಳ್ಳಿಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಪುಟಾಣಿಗಳನ್ನು ಇಲ್ಲಿ ಅವರ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಹಾಗೆ ಭಜನೆ ಆ ದಿವಸ ಕೂಡ ಭಜನೆಗಳು ಕೂಡ ನಿರಂತರವಾಗಿ ನಡೀತದೆ. ಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭ ಉಪವಾಸ ಇರತಕ್ಕಂತಹ ಒಂದು ಪುಣ್ಯ ದಿನ, ನಮಗೆಲ್ಲರೂ ಕೂಡ ಪವಿತ್ರವಾಗಿರ್ತಕ್ಕಂತಹ ದಿನ. ಆ ದಿವಸ ನಮ್ಮ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಅಂತೇಳಿ ಏನು ಮಂತ್ರ ಇದೆ ಅದೆಲ್ಲರೂ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಪಠಿಸಬಹುದಾಗಿದ್ದು, ಆ ದಿವಸ ಇಡೀ ದಿನ ಉದಯಾಸ್ತಮಾನದಲ್ಲಿ ಜಪವನ್ನು ಮಾಡ್ತಕ್ಕಂಥ ಸಾವಿರಾರು ಮಂದಿ ಭಾಗವಹಿಸಿ ಇಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಜಪವನ್ನು ಮಾಡ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಈ ಅದ್ಧೂರಿಯಾಗಿ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಹಾಗೆ 15ನೇ ತಾರೀಕಿಗೆ ಲೀಲೋತ್ಸವ ಬೆಳಿಗ್ಗೆ ರಥಬೀದಿಯಲ್ಲಿ ಸಾರ್ವಜನಿಕರಿಗಾಗಿ ವಿಶೇಷವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಸುಮಾರು 11 ಗಂಟೆಗೆ ಈ ಸ್ಪರ್ಧೆ ಪ್ರಾರಂಭಗೊಳ್ಳಲಿಕ್ಕಿದೆ. ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಮತ್ತು ಕಣ್ಣಿಗೆ ಬಟ್ಟೆ ಹಾಕಿಕೊಂಡು ಮಡಕೆ ಹೊಡೆಯತಕ್ಕಂಥ ಸ್ಪರ್ಧೆ, ಮಲ್ಲಕಂಬ ಸ್ಪರ್ಧೆ ಹಾಗೂ ಪೌರಾಣಿಕ, ವಿಶೇಷವಾಗಿ ರಾಜಾಂಗಣದಲ್ಲಿ ಈಗಾಗಲೇ ಅನೇಕ ಕಡೆ ಪೌರಾಣಿಕ ವೇಷಗಳು ಮರೆಯಾಗುವ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀಪಾದರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಪೌರಾಣಿಕ ಸಮೂಹ ನೃತ್ಯಗಳ ಒಂದು ಪ್ರದರ್ಶನಗಳನ್ನು, ಅದರ ಸ್ಪರ್ಧೆಗಳನ್ನು ಕೂಡ ಮಾಡಿದ್ದಾರೆ 15ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಯಿಂದ ರಾಜಾಂಗಣದಲ್ಲಿ. ಹೀಗೆ ಅನೇಕ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ ಆಗಿದೆ. ಈಗಾಗಲೇ ಅನೇಕ ಹಳೆಯ ಪುರಾತನ ಕ್ರೀಡೆಗಳನ್ನು ಕೂಡ ನಾವು ಪರಿಚಯಿಸಿದ್ದೇವೆ. ರಾಜಾಂಗಣದಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಆ ಒಂದು ಕಾರ್ಯಕ್ರಮದ ದೃಶ್ಯವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿ ಸಂತಸಪಟ್ಟಿದ್ದಾರೆ. ಅನೇಕ ವಿಷಯಗಳು, ಗೊತ್ತಿಲ್ಲದೇ ಇರತಕ್ಕಂಥ ವಿಷಯಗಳು, ಆ ಕ್ರೀಡೆಗಳು ಇಲ್ಲಿ ಬಂದಿದೆ. ಸೊಪ್ಪಿನಾಟದಿಂದ ಹಿಡಿದು ಮುಸುಮಿತಿನ ಅನೇಕ ವಿಷಯಗಳು ಕೂಡ ಇಲ್ಲಿ ಬಂದಿದೆ. ಇದನ್ನು ನಾವು ಗಮನಿಸಬೇಕು. ಪೂಜ್ಯ ಪರ್ಯಾಯ ಶ್ರೀಪಾದರ ಕನಸು ಇದು. ವಿಶ್ವಗೀತಾ ಪರ್ಯಾಯವೇ ಹೇಳುವಂತೆ ವಿಶ್ವದ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ವೈವಿಧ್ಯಗಳನ್ನು ಪರಿಚಯ ಮಾಡಿಸ್ತಕ್ಕಂತಹ ಈ ಒಂದು ಪರ್ಯಾಯ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಈಗಾಗಲೇ ಬಹಳ ಸಕ್ಸಸ್ ಆಗಿ ಆಗ್ತಾ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಹಾಗೆ ಕಳೆದ ವರ್ಷದಲ್ಲಿ ಪರ್ಯಾಯದಲ್ಲಿ ಲಡ್ಡೋತ್ಸವ ಅಂತೇಳಿ ಗೀತಾಮಂದಿರಲ್ಲಿ ಏನು ಮಾಡಿದ್ದರು ಅದು ಅನೇಕ ಜನರನ್ನು ಆಕರ್ಷಣೆ ಮಾಡಿತು. ಹಾಗಾಗಿ ಕೃಷ್ಣನಿಗೆ ಲಡ್ಡು ಪ್ರಿಯನಾಗಿರ್ತಕ್ಕಂಥ ಕೃಷ್ಣನಿಗೆ ಲಡ್ಡನ್ನು ಮಾಡಿ ಅದನ್ನು ನಾವು ಸಮರ್ಪಣೆ ಮಾಡ್ತಕ್ಕಂತಹ ಒಂದು
ಕಾರ್ಯಕ್ರಮ. ಈ ಲಡ್ಡೋತ್ಸವದಲ್ಲಿ ಅನೇಕ ಮಂದಿ ಭಾಗವಹಿಸ್ಬೋದು. ಲಡ್ಡುಗಳನ್ನು ನಮಗೆ 108 ವಿಧದ ಲಡ್ಡುಗಳನ್ನು ಕೂಡ ನಾವು ಅಲ್ಲಿ ಪರಿಚಯ ಮಾಡಿಸ್ತಿದ್ದೇವೆ ಕಳೆದ ಬಾರಿ. ಅದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯಂತೆ ಈ ಬಾರಿ ಕೂಡ ಅದನ್ನು ನಡೆಸ್ತಾ ಇದ್ದೇವೆ. ಹೀಗೆ ಈ ಕಾರ್ಯಕ್ರಮ ಬಹಳ ವೈವಿಧ್ಯಮಯವಾಗಿ ಬಹಳ ಜನರ ಸಹಕಾರದೊಂದಿಗೆ ಇದು ನಡೀತಾ ಇದೆ. ಈಗಾಗಲೇ ಮಂಡಲೋತ್ಸವ ಸಮಿತಿ ಅಂತೇಳಿ ಅನೇಕ ಕಾರ್ಯಕರ್ತರು ಇದರಲ್ಲಿ ಅಹರ್ನಿಶಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಆ ಪರಿಣಾಮವಾಗಿ ಹಲವು ಎಲ್ಲ ಕಡೆಯಿಂದ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಮನಪೂರ್ವಕ ಭಾಗವಹಿಸುವಂಥ ಧನ್ಯತೆಯನ್ನು ಪಡೆತಕ್ಕಂತಹ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗೆ ಈ ಕಾರ್ಯಕ್ರಮ ಲೀಲೋತ್ಸವದಲ್ಲಿ ನೀವು ಬನ್ನಿ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಸೌರಮಾನ ಪದ್ಧತಿ ಅಂತ ನಡೀತಕ್ಕಂಥ ಈ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶ್ವಪ್ರಸಿದ್ಧವಾಗಿರ್ತಕ್ಕಂತಹ ಜನ್ಮಾಷ್ಟಮಿ. ಈ ಜನ್ಮಾಷ್ಟಮಿಯಲ್ಲಿ ಇನ್ನೊಂದು 15ನೇ ತಾರೀಕಿಗೆ ಬಾಂಬೆಯಿಂದ ಅಲಾರೆ ತಂಡ ಒಂದು 400ಕ್ಕೂ ಮಿಕ್ಕಿ ಭಾಗವಹಿಸ್ತಾರೆ ಮಂದಿ. ಅಲಾರೆ ಅಂತೇಳಿ ಬಹಳ ಮನಮೋಹಕವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ. ಅದು ಅಲಾರೆ ತಂಡ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸೋದು ಈ ಉತ್ಸವದ ಕಳೆಯನ್ನು ಇನ್ನಷ್ಟು ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು ಕೂಡ ಸಹಕಾರ ಮಾಡಿದ್ದಾರೆ. ಎಲ್ಲ ಬನ್ನಿ, ಕಣ್ಣು ತುಂಬಿಕೊಳ್ಳಿ, ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ನಿಮ್ಮನ್ನೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಇನ್ನೂ ಒಂದು ಗಮನಿಸಬೇಕಾದ ಅಂಶ, ಪುಟಾಣಿಗಳಿಗಾಗಿ ವಿಶೇಷವಾಗಿ ಆನ್ಲೈನ್ ಕ್ವಿಜ್ ಸ್ಪರ್ಧೆಯನ್ನು ಕೂಡ ಗೀತಾ ಮಂದಿರದಿಂದ ನಾವು ಆಯೋಜನೆ ಮಾಡಿದ್ದೇವೆ. ಅದರ ಅನೇಕ ಪುಟಾಣಿಗಳು ಕೂಡ ವಿಶ್ವಾದ್ಯಂತ ಅದರಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಇದು ಬಂದಿದೆ. ಹಾಗೆ ಈ ಎಲ್ಲ